ಈ 40% ಕಮಿಷನ್ ಆರೋಪ ವಿಚಾರದಲ್ಲಿ ಲೋಕಾಯುಕ್ತ ವರದಿ ಕೊಟ್ಟಿದೆ, ಅದು ಸುಳ್ಳದು ಏನೂ ಇಲ್ಲ ಅದು ಅಂತ ಹೇಳ್ಬಿಟ್ಟಿದೆ ಅನ್ನೋದು ಈಗ ಅಸ್ತ್ರ. ಅದಕ್ಕೆ ಕಾಂಗ್ರೆಸ್ನವ್ರು ಹೊಸ ಅಸ್ತ್ರ ತೆಗಿತಾರಂತೆ. ತೆಗಿತಾನೆ ಇರ್ಬೋದು. ಅದಕ್ಕೆ 40 ಆರೋಪ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಶೀಘ್ರ ವರದಿ ಪಡ್ಕೊಳ್ಳೋದಂತೆ. ಓಕೆ, ಪಡ್ಕೋಬೋದು. ಮತ್ತು ಈಗ ಅದು ಯಾವುದೋ ಒಂದು ಕೇಸಲ್ಲಿ ಅಂಬಿಕಾಪತಿ ಕೇಸಲ್ಲಿ ಏನೋ ಹೇಳಿದಾರಲ್ಲ ಲೋಕಾಯುಕ್ತ ತನಿಖೆ, ಅದಕ್ಕೆ ಮರುಪರಿಶೀಲನೆ ಮಾಡ್ತಾರಂತೆ. ಗುತ್ತಿಗೆದಾರರ ಸಂಘ ಈಗ ಹೇಳ್ತಿದ್ದೆ, ಅದು ಕೂತ್ಕೊಂಡ್ಬಿಟ್ಟಿದೆ ಅವ್ರಿಗೆ. ನಮ್ಮ ಹತ್ರ ದಾಖಲೆ ಇದೆ, ನಾವು ಕೊಡ್ತೀವಿ ಎಲ್ಲ. ನಾಗಮೋಹನ್ ದಾಸ್ ಕೊಡಿ ಬೇಡ ಅಂದಿಲ್ಲ ಯಾರೂ. ಇಷ್ಟು ದಿನ ಯಾಕೆ ಕೊಟ್ಟಿಲ್ಲ ಅಂತ ನನಗೆ. ಹೌದು, ತನಿಖೆ ಕೈ ಎತ್ಕೊಂಡು ಎಷ್ಟು ದಿನ ಆಯ್ತು? ಸ್ವಲ್ಪನಾ? ಮತ್ತು ಎರಡನೇದು ಅದ್ರಲ್ಲೊಂದು ಕೋರ್ಟ್ ಕೇಸು ಇರಬೇಕು, ಅಲ್ಲಿಗಾರು ಸಬ್ಮಿಟ್ ಮಾಡ್ಬೋದಾಗಿತ್ತು. ಇಷ್ಟು ದಿನ ಆಯ್ತು, ಕೊಡ್ರಪ್ಪ ನೋಡೋಣ. ಯಾರ್ಯಾರ ಹತ್ರ ಇದೆಯಾ ಅಷ್ಟೇ, ಅದ್ರಲ್ಲಿ ಏನಿದೆ ಇರ್ತಕ್ಕಂಥ ಮಾಹಿತಿಗಳನ್ನೆಲ್ಲ ನಾವು ತಿಳಿಸ್ತೇವೆ. ಈಗ ಲೋಕಾಯುಕ್ತದವರು ಒಂದು 20 ವಿವಿಧವಾದಂಥ ಅಲಿಗೇಷನ್ಸು ಅಥವಾ ಅಂಶಗಳಿದ್ದಾವೆ. ಅದರಲ್ಲಿ ಇದು ಯಾವುದೋ ಒಂದನ್ನು ತಗೊಂಡು ಅವರು ಅದನ್ನು ತಿಳಿಸಿದ್ದಾರೆ. ಎಲ್ಲ ಅಂಶಗಳನ್ನು ಕೂಡ ಅವರು ನೋಡಿಲ್ಲ. ನನಗೊಂದೇ ಒಂದು ಪಾಯಿಂಟ್ ಇಲ್ಲಿರೋದು, ನೀವು ತನಿಖೆ ಮಾಡಿ ನಾಗಮೋಹನ್ ದಾಸ್ ಸಮಿತಿನೋ ಇನ್ನೊಂದೋ ಮತ್ತೊಂದೋ ಎಂಥದೋ ಒಂದು ಮಾಡಿ ಅದು ಯಾರಿಗೋ ದಾಖಲೆ ಇದೆ ಅಂತಿದ್ದಾರೆ, ಅವ್ರು ಕೊಡಲಿ ಬೇಕಾದ್ರೆ ಅದು ಎಂಥದ್ರಾಗಲಿ. ಈ ಚೀಫ್ ಮಿನಿಸ್ಟ್ರ್ ಮೇಲೋ ಯಾರ ಮೇಲೋ ಮೂಡೋದು ಬಂದಾಗ CBI ಕೊಡಿ ಅಂತ ಕೇಳಿದಾಗ ಅವ್ರ ಅಂಡರಲ್ಲಿದೆ, ಯಾಕೆ ಕೊಡಬೇಕು? ಸ್ಟ್ಯಾಂಡ್ ಏನಿತ್ತು ಸ್ಟೇಟದಲ್ಲಿ, ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟ್ರು? ಲೋಕಾಯುಕ್ತ ಪ್ರತ್ಯೇಕ ಸಂಸ್ಥೆ, ಸ್ವತಂತ್ರ ತನಿಖಾ ಸಂಸ್ಥೆ, ನಂಬಿಕೆ ಇಲ್ವಾ ಅವರಿಗೆ ಲೋಕಾಯುಕ್ತ ಮೇಲೆ ಅಂತ ಕೇಳಿದ್ರು. ಈಗ ಅದೇ ಲೋಕಾಯುಕ್ತ ಕೊಟ್ಟಿದ್ದು ವರದಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಪೂರ್ತಿ ವರದಿ ಬಂದಿಲ್ಲ ಅಂತ ಇದು ಹೆಂಗ್ರಿ ಇದು? ನನಗೆ ಬೇಕಾದಾಗ ನಂಬಿಕೆ ಇದೆ, ನನಗೆ ಬ್ಯಾಡದಿದ್ದಾಗ ನಂಬಿಕೆ ಇಲ್ಲ. ಅದು ಹೆಂಗಾಗತ್ತದು? ಬೇಕಾದ ರೀತಿ ಅದು ಹೆಂಗಪ್ಪ ಗೊತ್ತಿಲ್ಲಪ್ಪ, ಸುಮ್ಮನೆ ಪ್ರಶ್ನೆ ಇದು ಅಷ್ಟೇ. ಎಸ್. ಇನ್ನು ಇಷ್ಟು ದಿನ ಸುಮ್ಮನೆ ಇದ್ದಂತಹ ಸಚಿವ ಸ್ಥಾನದ ಆಕಾಂಕ್ಷಿಗಳು ಇದೀಗ ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೀಗ ಬೆಳಗಾವಿ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಸಂಪುಟದಲ್ಲಿ ಬೆಂಗಳೂರು ಬೆಳಗಾವಿಗೆ ಸಿಕ್ಕ ಪ್ರಾತಿನಿಧ್ಯ ಪ್ರಸ್ತಾಪಿಸಿ ಬಹಿರಂಗವಾಗಿ ಅತೃಪ್ತಿಯನ್ನು ಹೊರಹಾಕಿದ್ದಾರೆ. ಮಗದೊಂದು ಕಡೆಯಲ್ಲಿ ಮಂತ್ರಿ ಮಂಡಲದಲ್ಲಿ ಕುಟುಂಬ ರಾಜಕಾರಣ ಪ್ರಸ್ತಾಪಿಸಿ ಮಾಜಿ ಮಂತ್ರಿ ನರೇಂದ್ರ ಸ್ವಾಮಿ ಬೇಸರವನ್ನು ಹೊರಹಾಕಿದ್ದಾರೆ. ಈಗ ಬೆಂಗಳೂರು ಜಿಲ್ಲೆ ಇದೆ, ಅದು ದೊಡ್ಡದಿದೆ, ಮತ್ತು ಅಲ್ಲಿ ಎಷ್ಟು ಸಚಿವರದಾರ ನೋಡಿ, 3 4 5 ಎಲ್ಲೇ ಕಾನ್ಸ್ಟಿಟ್ಯೂನ್ಸಿ ಇದೆ, ಅಲ್ಲೇ ನೀವು 2 3 ಕೊಟ್ಟಿದ್ರೆ ಬೆಳಗಾವಿ ಜಿಲ್ಲೆಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ? ಖಂಡಿತ ಇದು ಯಾಕೆ ಇರಬಾರ್ದು? ನಮ್ಮ ಸಮುದಾಯವರು ಕೇಳ್ತಾ ಇದ್ದಾರೆ ನಮಗೆ, ಯಾಕೆ ಉತ್ತರ ಕರ್ನಾಟಕಕ್ಕೆ ಕೊಡೋದಿಲ್ಲ ಮೈನಾರಿಟಿಗೆ? ನೋಡಿ, ನನಗೆ ಒಂದು ರಾಜಕಾರಣದಲ್ಲಿ ನತದೃಷ್ಟತನ ಅನ್ನೋದು ಜಾಸ್ತಿ ಕಾಡಿದೆ. ಕಿಂಡರ್ ಗಾರ್ಡನ್ ಎಲ್ಲ ಪಕ್ಷದಲ್ಲೂ ಇದೆ. ನಮ್ಮ ಅಪ್ಪ ರಾಜಕಾರಣಿ ಅಲ್ಲ, ನಮ್ಮ ಅಪ್ಪ ಇಂಡಸ್ಟ್ರಿಯಲಿಸ್ಟ್ ಅಲ್ಲ, ನಮ್ಮ ಅಪ್ಪ ಸರ್ಕಾರಿ ನೌಕರನಲ್ಲ, ಒಬ್ಬ ಮಧ್ಯಮ ವರ್ಗದ ರೈತನ ಮಗ ನಾನು. ನನ್ನ ಹಕ್ಕನ್ನು ಪ್ರತಿಪಾದನೆನೂ ಮಾಡ್ತಾ ಈ ಜಿಲ್ಲೆಗೆ ಇನ್ನೊಂದು ಸ್ಥಾನನ ದಕ್ಕಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಮಾಡಲಿ, ಯಾರು ಬೇಡ ಅಂದರು, ತೊಗೊಳ್ಳಿ, ಯಾರು ಬೇಕೋ ಅವರು. ನಾಳೆ ಮಹಾರಾಷ್ಟ್ರ ವಿಧಾನಸಭೆ ಮತ್ತು ಜಾರ್ಖಂಡದು ನಡೆಯುತ್ತೆ. ಸರಿ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದಾರೆ. ಯಾರು BJPಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ತಾವಡೆ ಅವರು ಮತದಾರರಿಗೆ ಹಣ ಹಂಚ್ತಿದ್ದಾರೆ ಅಂತ ಯಾರು ದಾಳಿ ಮಾಡಿದ್ರಂತೆ, ಅದೆಲ್ಲ ವಶಪಡಿಸ್ಕೊಂಬಿಟ್ರಂತೆ. ಈಗ ಅದೇನೋ ಕೇಸ್ ಆಗಿದೆ, FIR ಎಲ್ಲ. ಈ ಮಧ್ಯೆ ವಿಷದ ಹಾವಿಗೆ ಹೋಲಿಸಿದ್ರು ಮಲ್ಲಿಕಾರ್ಜುನ ಖರ್ಗೆ BJPನ RSSನ. ಅದಕ್ಕೆ CT ರವಿಯವರು ಹುಚ್ಚು ನಾಯಿ ಅವರೆಲ್ಲ ಅಂತೇನೋ ಬೈದು ಬಿಟ್ಟಿದ್ದಾರೆ. ನನ್ನ ಪ್ರಕಾರ ಅವರು ವಿಷದ ಹಾವು ಅಂತ ಹೋಲಿಸಿದ್ದು ತಪ್ಪು ಅನ್ನೋದನ್ನು ಖಂಡಿಸೋದು ಇವರು ತಪ್ಪಲ್ಲ. ಬಟ್ ಅವರು ವ್ಯಕ್ತಿ ಆಧಾರದಲ್ಲಿ ಮಾಡಿಲ್ಲ, ಪಕ್ಷ ಮತ್ತು ಒಂದು ಸಂಘಟನೆಯ ಆಧಾರ. ನೀವು ಕಾಂಗ್ರೆಸ್ ಅದಕ್ಕೆ ಹೋಲಿಸಿ ಮಾತಾಡಬೇಕು, ವ್ಯಕ್ತಿ ಅಲ್ಲ. ನನ್ನನ್ನು ಸ್ಟ್ರಿಕ್ಟ್ ಆಗಿ ಕೇಳಿದ್ರೆ ನಾನು ಅದನ್ನೇ ಹೇಳೋದು. ಡಿಫ್ರೆನ್ಸ್ ಇದೆ. ಅವರು ವ್ಯಕ್ತಿ ಅಲ್ಲ, BJP ಮತ್ತು RSS ಅವ್ರು ಹೇಳಿರೋದು. ಅದನ್ನು ನೀವು ಖಂಡಿಸಿ, ತಪ್ಪಲ್ಲ, ಖಂಡಿಸ್ಬೇಕು, ನಿಮ್ಮ ಇಷ್ಟ, ಅದು ನಿಮ್ಮ ನಂಬಿಕೆಯಲ್ಲಿ. ಬಟ್ ಇಲ್ಲಿ ವ್ಯಕ್ತಿ ಆಧಾರದಲ್ಲಿ ಬರಬಾರ್ದು, ಇದು ಪಕ್ಷದ ಆಧಾರದಲ್ಲೇ ಹೋಗಬೇಕು. ಆ ಪಕ್ಷ ಡ್ಯಾಶ್ 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 ಅಂತ ಬೈಕಬೇಕು. ಎಸ್.